ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೇ, ಫ್ರೈಡೇ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಈಗಷ್ಟೇ. ಎಲ್ಲರೂ ಹೋಗಿ ನೋಡಿ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಟೈಮ್ ಬಂದು 9:30 ಆಗಿದೆ. ಆ್ಯಕ್ಚುಲಿ ಬಿಸಿಬೇಳೆಭಾತ್ ಮಾಡೋಣ ಬ್ರೇಕ್ಫಾಸ್ಟ್ ಅಂತ ಅಂದ್ಕೊಂಡೆ, ಬಟ್ ಅದಕ್ಕೆ ಸ್ವಲ್ಪ ಐಟಮ್ಸ್ ಶಾರ್ಟೇಜ್ ಇದೆ. ಸೊ ಹಾಗಾಗಿ ದಿಢೀರಂತ ಉಪ್ಪಿಟ್ಟು ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿ ಆಲ್ರೆಡಿ 9:30 ಆಗಿದೆ. ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 10 ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡಿಬಿಡ್ತೀನಿ. ಬನ್ನಿ ನೋಡೋಣ ಹೇಗೆ ಮಾಡ್ತೀನಿ ಅಂತ. ಸೊ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಾನು ಮುಂಚೆನೇ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ. ತರಕಾರಿ ಅವರೆಕಾಳಿತ್ತು, ಸೊ ಅವರೆಕಾಳು ಹಾಕಿನೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈರುಳ್ಳಿ, ಟೊಮೆಟೊ ಹಾಗೆ ಕ್ಯಾರೆಟ್, ಬೀನ್ಸ್ ಮತ್ತು ಅವರೆಕಾಳು ಹಾಕಿ ಮಾಡ್ತಾಯಿದ್ದೀನಿ ಇವತ್ತು ಉಪ್ಪಿಟ್ಟನ್ನ. ಸೊ ಹಾಗೆ ಏನೇ ಕೆಲಸ ಮಾಡ್ತಿದ್ರು ಮಧ್ಯ ಮಧ್ಯ ತುಂಬ ನೀರು ಕುಡಿತಾ ಇರ್ತೀನಿ. ಈಗ ನೀರು ಕುಡಿಯೋದು ತುಂಬ ಇಂಪಾರ್ಟೆಂಟ್. ಸೊ ಉಪ್ಪಿಟ್ಟಿಗೆ ಎಲ್ಲ ಬೇಯಕ್ಕೆ ಹಾಕಿ ನೀರನ್ನ ಕುದಿಯೋ ಟೈಮಲ್ಲಿ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಅಲ್ಲಲ್ಲೇ ಸ್ಲ್ಯಾಬ್ ಕ್ಲೀನ್ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಕಿಚನ್ ಬಂದಾಗ ಫ್ರೆಶ್ ಆಗಿರುತ್ತೆ ಮೈಂಡ್. ಇಲ್ಲಾಂದರೆ ಇನ್ನೂ ಇದೆ ಇದನ್ನು ಕ್ಲೀನ್ ಮಾಡ್ಕೊಂಡು ನೆಕ್ಸ್ಟ್ ಕುಕಿಂಗ್ ಸ್ಟಾರ್ಟ್ ಮಾಡೋ ಅಷ್ಟರೊಳಗೆ ಬೋರ್ ಆಗಿಬಿಡುತ್ತೆ. ಸೊ ಫೈನಲಿ ಉಪ್ಪಿಟ್ಟೇನೋ ರೆಡಿ ಆಯಿತು. ಇನ್ನೊಂದು 10-15 ಮಿನಿಟ್ಸ್ಗೆ ಬಸವರಾಜ್ ಬರ್ತಾರೆ ಬ್ರೇಕ್ಫಾಸ್ಟ್ಗೆ. ಸೊ ಈಗ ಮಧ್ಯಾಹ್ನ 1 ಗಂಟೆ ಆಗಿದೆ. ನಾನು ಆಗಷ್ಟೇ ಎದ್ದು ಬಂದು ಕೂತ್ಕೊಂಡಿದ್ದೀನಿ. ಪಾಪ ನನ್ನ ಹಸ್ಬೆಂಡು ನನಗೆ ಆರೆಂಜ್ ಬಿಡಿಸ್ಕೊಟ್ರು, ಅದನ್ನಾದರೂ ತಿನ್ನು, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಅಂತ. ಸೊ ಆರೆಂಜ್ ತಿಂತ ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದೆ. ಐ ಥಿಂಕ್ ಅವ್ರು 12:30 ಕಾಲ್ ಮಾಡಿಲ್ಲ ಅಂದಿದ್ರೆ ನಾನು ಎದ್ದೇಳ್ತಾನೆ ಇರಲಿಲ್ಲ ಅನಿಸುತ್ತೆ. ಇನ್ನೂ ಎಷ್ಟೊತ್ತು ಮಲ್ಕೋತಿದ್ನೋ ನನಗೆ ಗೊತ್ತಿಲ್ಲ. ಹಾಗೆ ಆರೆಂಜ್ ತಿಂತ ನಮ್ಮಮ್ಮನಿಗೆ ಕಾಲ್ ಮಾಡಿ ಮಾತಾಡ್ತಾ ಇದ್ವಿ. ಆ್ಯಕ್ಚುಲಿ ಇವತ್ತು ಅವರು ಕೂಡ ಉಪ್ಪಿಟ್ಟೆ ಮಾಡಿದ್ದಾರೆ ಬೆಳಗ್ಗೆ. ಸೊ ಹಾಗೆ ಅಮ್ಮ ಕ್ಯಾಶುವಲಾಗಿ ಮಾತಾಡ್ತಾ ಇದ್ದಾರೆ. ಅಮ್ಮಂಗೆ ಹೇಳಿದ್ದೆ ನಂಗೆ ಇವತ್ತು ತುಂಬ ಸುಸ್ತಾಗ್ತಿದೆ, ಈ ಥರ ಎಲ್ಲ ಫೀಲ್ ಆಗ್ತಿದೆ ಅಂತ. ಸೊ ಅವರು ಇದನ್ನು ಕಾಮನ್ನು, ಈ ಟೈಮಲ್ಲಿ ರೆಸ್ಟ್ ಮಾಡು ಅಂತ ಹೇಳ್ತಾಯಿದ್ರು. ಇವಾಗಲೇ ನಿದ್ದೆ ಮಾಡ್ಕೊಳ್ಳೋದಾದರೆ ಮಾಡ್ಕೊಂಬಿಡು, ಈಗ ಎಷ್ಟು ನಿದ್ದೆ ಮಾಡ್ಕೊಳ್ತೀಯ ಅಷ್ಟೇ ನಿದ್ದೆ, ಇನ್ನು ಡೆಲಿವರಿ ಆದಮೇಲೆ ಅಷ್ಟೊಂದು ನಿದ್ದೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಪಾಪ ಡ್ಯೂಟಿಯಿಂದ ಬಂದಂಗೆ ನನ್ನ ಹಸ್ಬೆಂಡ್ ಕೇಳಿದ್ರು ಅಡುಗೆ ಏನು ಮಾಡಲಿ ಅಂತ. ನನಗೆ ಅಡುಗೆ ಏನೂ ತಿನ್ನೋ ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ಹಾಲು ಅನ್ನ ಇದ್ದರೆ ಸಾಕು ಅಂತ ಹೇಳ್ತಾ ಇದ್ದೆ. ಯಾಕಂದರೆ 3-4 ಡೇಸಿಂದ ನಂಗೆ ಸ್ವಲ್ಪ ಎದೆ ಉರಿ ಬರ್ತಾ ಇದೆ. ಸೊ ಹಾಗಾಗಿ ಹಾಲು ಅನ್ನ ಅಥವಾ ಮಜ್ಜಿಗೆ ಅನ್ನ ಈ ಥರ ಇದ್ದರೆ ಸಾಕು ಅಂತ ಅನಿಸಿತ್ತು ನನಗೆ. ಸೊ ಇದ್ರ ಮಧ್ಯೆ ಫ್ರೂಟ್ಸು ಇದೇ ಸಾಕು, ಖಾರವಾಗಿ ಏನೂ ತಿನ್ನೋದು ಬೇಡ, ಮಸಾಲೆದು ಅಂತೆಲ್ಲ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಹಾಲು ಅನ್ನನೇ ತಿನ್ಕೊಂಡ್ವಿ ಇಬ್ಬರು. ಸೊ ಈಗ ಊಟ ಮಾಡ್ತಾ ಇದ್ದೀವಿ. ಪಾಪ ಎಲ್ಲ ಅವರೇ ತಂದು ಬಡಿಸಿ ಕೊಟ್ಟರು. ಐ ಆಮ್ ರಿಯಲಿ ವೆರಿ ಲಕ್ಕಿ ಟು ಹ್ಯಾವ್ ಹಿಮ್. ತುಂಬ ಕೇರ್ ಮಾಡ್ತಾರೆ, ತುಂಬ ಕನ್ಸರ್ನ್ಡಾಗಿ ನೋಡ್ಕೋತಾರೆ. ಹಾಗೆ ನಾನು ಸುಸ್ತಾಗಿರೋದ್ರಿಂದ ಬಟ್ಟೆ ವಾಶ್ ಆಗಿದೆ, ಆದರೆ ಒಣಗಾಕಿಲ್ಲ. ಬಿಸಿಲು ಚೆನ್ನಾಗಿದೆ, ನೋಡೋಣ ಇವಾಗ ಹಾಕೋಕ್ಕಾದರೆ ಹಾಕ್ತೀನಿ. ಬಟ್ಟೆ ಒಣಗಾಕೋಕ್ಕೆ ಫಸ್ಟು ನೆನ್ನೆ ಒಣಗಾಕಿದ ಬೆಡ್ಶೀಟ್ನೆಲ್ಲ ತಗೊಳ್ತಾ ಇದ್ದೀನಿ. ಪಕ್ಕದಲ್ಲಿ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ತುಂಬಾ ಡಿಸ್ಟರ್ಬೆನ್ಸು. ಮಲ್ಗೋಕ್ಕೆ ಹೋದರೆ ಸ್ವಲ್ಪ ಕಿರಿ ಅಂತ ಅನಿಸುತ್ತೆ. ಸೊ ಕರೆಂಟ್ ಬಂತು, 2:30 ಕರೆಂಟ್ ಹೋಯಿತು, 3:10 ಕರೆಂಟ್ ಬಂದಿದೆ. ನನಗೆ ಯಾಕೋ ಪಾಯಸ ಕುಡಿಬೇಕು ಅನ್ನಿಸ್ತಿತ್ತು. ಸೊ ಹಾಗಾಗಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಕರೆಂಟ್ ಇರಲಿಲ್ವಲ್ಲ. ಸೊ
ಸೊ ವೆಯ್ಟ್ ಮಾಡೋಣ ಕರೆಂಟ್ ಬರೋವರೆಗೂ ಅಂದ್ಬಿಟ್ಟು. ಆಮೇಲೆ ಕಿಚನ್ ಪಕ್ಕನೇ ಮನೆ ಕನ್ಸ್ಟ್ರಕ್ಷನ್ ನಡೀತಿರೋದ್ರಿಂದ ತುಂಬಾ ಕತ್ತಲೆ ಆಗಿಬಿಟ್ಟಿದೆ ಕಿಚನು. ಲೈಟ್ ಇಲ್ಲದೆ ಹೋಗೋಕ್ಕೆ ಆಗ್ತಾಯಿಲ್ಲ ಕಿಚನ್ಗೆ. ಆ್ಯಂಡ್ ಹಾಗೆ ಇವತ್ತು ಬೆಳಗ್ಗೆಯಿಂದ ತುಂಬ ಸುಸ್ತಾಗ್ತಾಯಿತ್ತು. ಬೆಳಗ್ಗೆ ತಿಂಡಿ ಪ್ರಿಪೇರ್ ಮಾಡಿದ್ದೆಲ್ಲ ನೋಡಿದ್ರಿ. ತಿಂಡಿ 9:45ಗೆಲ್ಲ ಪ್ರಿಪೇರ್ ಆಯಿತು. ಬಟ್ ನನಗೆ ಏನಾಯಿತು, ಪ್ರಿಪೇರ್ ಆಗಿ ಜಸ್ಟ್ ಬಂದು ಕೂತ್ಕೊಂಡೆ ಹಾಲಲ್ಲಿ. ತಲೆ ಎಲ್ಲ ತಿರ್ಗೋಕ್ಕೆ ಶುರು ಆಯಿತು ಮತ್ತು ತುಂಬ ಸುಸ್ತಾಗೋಕ್ಕಾಯಿತು. ಕೈಕಾಲೆಲ್ಲ ಶಿವರ್ ಆಗ್ತಾಯಿತ್ತು ಯಾಕೋ. ಐ ಥಿಂಕ್ ವೀಕ್ನೆಸ್ಸಾ ಏನೋ ನನಗೆ ಗೊತ್ತಿಲ್ಲ. ಬಟ್ ತುಂಬ ಸುಸ್ತಾಯಿತು. ಹೋಗಿ ಮಲಗಿಬಿಟ್ಟೆ. ಒಂದು 15 ಮಿನಿಟ್ಸ್ ಆಗ್ತಿದ್ದಂಗೆ ನನ್ನ ಹಸ್ಬೆಂಡ್ ಬಂದು ಪಾಪ ಅವರೇ ಬ್ರೇಕ್ಫಾಸ್ಟ್ ಸರ್ವ್ ಮಾಡ್ಕೊಂಡು ತಿಂದರು. ಉಪ್ಪಿಟ್ಟು ಮಾಡಿದ್ದೆ. ಆ್ಯಕ್ಚುಲಿ ಚೆನ್ನಾಗಾಗಿತ್ತು ಉಪ್ಪಿಟ್ಟು. ಬಟ್ ನನಗೆ ಯಾಕೋ ತಿನ್ನೋಕ್ಕಾಗಲಿಲ್ಲ. ಸುಸ್ತಾಗ್ತಿರೋದ್ರಿಂದ ನನಗೆ ಬ್ರೇಕ್ಫಾಸ್ಟ್ ಆಗಲಿ ಏನೂ ಬೇಡ ಅನ್ನಿಸ್ತು. ಒಂದು ಆರೆಂಜ್ ಬಿಡಿಸ್ಕೊಟ್ರು ಬೆಳಗ್ಗೆನೆ. ಅದನ್ನು ತಿಂದ್ಕೊಂಡು ಮತ್ತೆ ಮಲಗಿದವಳು 12:30 ಅವ್ರು ಕಾಲ್ ಮಾಡಿದಾಗಲೇ ಎದ್ದಿದ್ದು. ಅವ್ರು ಕಾಲ್ ಮಾಡಿದಾಗ ಏನಾದರೂ ಬೇಕಾ, ಆರಾಮಾಗಿದೆಯಾ ಅಂತ ಕೇಳೋಕ್ಕೆ ಕಾಲ್ ಮಾಡಿದ್ರು ಅವರು. 12:30 ನೀನು ಏನೂ ಮಾಡೋಕ್ಕೆ ಹೋಗಬೇಡ, ನಾನೇ ಬಂದು ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರು. ಸೋ ಸ್ವೀಟ್ ಆಫ್ ಹಿಮ್. ಪಾಪ ನನಗೆ ಈ ಟೈಮಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅವರು. ಸೊ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಹಿಮ್. ಅಗೇನ್ ಆ್ಯಂಡ್ ಅಗೇನ್ ವ್ಲಾಗಲ್ಲಿ ಅವ್ರ ಬಗ್ಗೆ ಹೇಳೋಕ್ಕೆ ತುಂಬ ಚಾನ್ಸಸ್ ಸಿಗ್ತಿದೆ ನನಗೆ. ಆಗ್ತಿದ್ದಿದ್ದು ಸುಸ್ತು ನೋಡಿ ಪಾಪ ಅವರು ಮಧ್ಯಾಹ್ನ ಮೈಸೂರಿಗೆ ಹೋಗ್ಬಿಡೋಣವಾ, ಇವತ್ತು ಹೆಂಗಿದ್ರು ಸ್ಯಾಟರ್ಡೆ ಅಲ್ವಾ, ನಾಳೆ ರಜಾ ಇದೆ, ಹೋಗೋಣವಾ ಅಂತ ಕೇಳಿದ್ರು. ಇಲ್ಲ ಬೇಡ, ನಾಳೆ ಒಂದು ದಿವಸ ರಜೆಗೆ ಯಾಕೆ ಹೋಗೋದು, ಹೇಗಿದ್ರು ಮಂಡೇ ಸಂಜೆ ಹೋಗ್ತೀವಲ್ಲ ಸಾಕು. ಟ್ಯೂಸ್ಡೇ ನನಗೆ ಚೆಕಪ್ ಇದೆ. ಆಲ್ಮೋಸ್ಟ್ 30 ವೀಕ್ಸ್ ಚೆಕಪ್ ಇದೆ. ಸೊ ಅದನ್ನು ಮುಗಿಸ್ಕೊಂಡು ವೆಡ್ನಸ್ಡೇ ಹೇಗಿದ್ದರೂ ಕ್ರಿಸ್ಮಸ್ ಹಾಲಿಡೇ ಇದೆ. ಸೊ ಹಾಗಾಗಿ ಕ್ರಿಸ್ಮಸ್ ಹಾಲಿಡೇ ದಿನ ಈವ್ನಿಂಗ್ ಬಂದುಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇವರು ಇವತ್ತು ನಾನು ತುಂಬ ಸುಸ್ತಾಗಿದ್ದು ನೋಡಿ ಇವತ್ತೇ ಹೋಗೋಣವಾ ಅಂತ ಕೇಳ್ತಾಯಿದ್ರು. ಬೇಡ, ಒಂದು ದಿವಸದಕ್ಕೆಲ್ಲ ಯಾಕೆ ಅಂತ ಹೇಳಿದೆ. ಆ್ಯಂಡ್ ಈ ವಿಂಟರ್ ಸೀಸನಲ್ಲಿ ಯಾಕೆ ಅಂತ ಗೊತ್ತಿಲ್ಲ. ವಿಂಟರ್ ಸೀಸನಲ್ಲಿ ಸ್ಕಿನ್ನೆಲ್ಲ ಒಡೆಯುತ್ತೆ, ತುಂಬ ಡ್ರೈ ಸ್ಕಿನ್ ಆಗುತ್ತೆ, ಡ್ಯಾಂಡ್ರಫ್ ಥರನೇ ಸ್ಕಿನ್ ಎಲ್ಲ ಉದುರೋಗುತ್ತೆ. ಬಟ್ ನನಗೆ ಎಷ್ಟೇ ಮಾಯ್ಶ್ಚರೈಸರ್ ಹಾಕಿದ್ರೂ ಸ್ಕಿನ್ ತುಂಬ ಡ್ರೈ ಆಗ್ತಾ ಇದೆ. ಒಂದೊಂದು ಸಲ ಅನಿಸುತ್ತೆ, ಇಷ್ಟೊಂದು ಆಯಿಲ್ ಅಬ್ಸರ್ವ್ ಮಾಡ್ತಾ ಇದೆಯಾ ನನ್ನ ಬಾಡಿ ಅಂತ ಅನಿಸುತ್ತೆ. ಅಷ್ಟು ಮಾಯ್ಶ್ಚರೈಸರ್ ಹಾಕಿದ್ರೂ ಡ್ರೈ ಸ್ಕಿನ್ ಆಗಿರುತ್ತೆ. ಇನ್ನೇನು ನನಗೆ ಸೀಮಂತ ಬೇರೆ ಹತ್ರ ಬರ್ತಾ ಇದೆ. ಆಲ್ಮೋಸ್ಟ್ ಇನ್ನೊಂದು 10-15 ಡೇಸ್ ಇದೆ ಅಷ್ಟೇ. ಸೊ ಅದಕ್ಕೂ ಎಲ್ಲ ರೆಡಿ ಆಗಬೇಕು ಮೆಂಟಲಿ. ಹೀಗೆ ಡೇ ಬೈ ಡೇ ಐ ಥಿಂಕ್ 8 ಮಂತ್ಸ್ ರನ್ನಿಂಗ್ ಆಗ್ತಿರೋದ್ರಿಂದ ಸ್ವಲ್ಪ ಸುಸ್ತಾಗಿರ್ಬೋದು, ಸ್ವಲ್ಪ ಹೊಟ್ಟೆ ನೋವು ಬರ್ತಾ ಇದೆ. ನೋಡೋಣ. ಐ ಶುಡ್ ಬಿ ಸ್ಟ್ರಾಂಗ್ ಅಂತ ಅನಿಸುತ್ತೆ. ಅಫ್ಕೋರ್ಸ್ ಐ ಆಮ್ ಸ್ಟ್ರಾಂಗ್, ಬಟ್ ಸಮ್ಟೈಮ್ಸ್ ನನಗೆ ಏನಾಗುತ್ತೆ ಗೊತ್ತಿಲ್ಲ. ಅದರಲ್ಲೂ ಇವತ್ತೇನು ಮನೆ ಕೆಲಸನೂ ಆಗಿಲ್ಲ. ಒಂದು ದಿನ ಬಿಟ್ಟು ದಿನ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದು ಸ್ಟ್ರೈನ್ ಮಾಡ್ಕೋತಾ ಇಲ್ಲ ನಾನು. ಬಟ್ ಅಂದರೂ ಒಂದೊಂದು ದಿವಸ ಬಾಡಿ ಕಂಡೀಷನ್ ಹೇಗಿರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಹಲೋ, ಗುಡ್ ಮಾರ್ನಿಂಗ್. ಸಂಡೇ ಮಾರ್ನಿಂಗ್ ಆಗಿದೆ. ಸ್ಯಾಟರ್ಡೆ ವ್ಲಾಗ್ ಎಂಡ್ ಮಾಡಲಿಲ್ಲ ನಾನು. ತುಂಬ ಟಯರ್ಡ್ ಆಗಿತ್ತು, ತುಂಬ ಸುಸ್ತಾಗಿತ್ತು. ಸೊ ಹಾಗಾಗಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಈಗ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆನ್ನೆ ರಾತ್ರಿ ನಾವೇನೋ ಅಡುಗೆ ಮಾಡ್ಕೊಳ್ಳಿಲ್ಲ. ನನಗೆ ಸ್ವಲ್ಪ ಫ್ರೂಟ್ಸ್ ಬೇಕಿತ್ತು. ಸೊ ಅದೆಲ್ಲ ತರಿಸ್ಕೊಂಡು ಹಾಗೆ ಖಾನಾವಳಿಯಿಂದ ಡಿನ್ನರ್ ಪಾರ್ಸಲ್ ಮಾಡ್ಕೊಂಡು ಬಂದರು. ಸೊ ಒಳ್ಳೆ ಜೋಳದ ರೊಟ್ಟಿ ಊಟ ತಿಂದು ಮಲಗಿದ್ವಿ. ಸೊ ಈಗ ಸಂಡೇ ರಜೆ ಇರೋದ್ರಿಂದ ಲೇಟಾಗಿ ಎದ್ದಿದ್ದೀವಿ. ಸೊ ಇವತ್ತು ನನ್ನ ಹಸ್ಬೆಂಡ್ ಮನೇಲೇ ಇರ್ತಾರೆ. ಸೊ ನೋಡೋಣ, ಅವ್ರ ಜೊತೆ ಒಂದಷ್ಟು ಮೆಮೊರೀಸ್ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಾಳೆ ಮಂಡೇ ಮೈಸೂರಿಗೆ ಹೋಗಬೇಕು. ನಾಳಿದ್ದು ಚೆಕಪ್ ಇದೆ. ಸೊ ನೋಡೋಣ ಇವತ್ತು ಸಂಡೇ ಹೇಗೆ ಹೋಗುತ್ತೆ ಅಂತ ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ.
ಆ್ಯಂಡ್ ಈಗ ಈ ವಿಡಿಯೋನ ಈಗ ಅಪ್ಲೋಡ್ ಮಾಡ್ತೀನಿ. ಅಫ್ಕೋರ್ಸ್ ಲೇಟ್ ಆಗಿದೆ, ವ್ಲಾಗ್ ಇವತ್ತು ಬೆಳಗ್ಗೆ ಎಂಟು ಮಾಡ್ತಾ ಇದ್ದೀನಿ. ನೋಡೋಣ, ಈಗ ನಾನು ಬ್ರೆಡ್ ರೋಸ್ಟ್ ಮಾಡಬೇಕು, ಹಾಗೆ ಟೀ ಮಾಡಬೇಕು. ಸೊ ಬನ್ನಿ ಎಲ್ಲ ಮುಗಿಸಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ, ಬೇರೆ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.